ಹಲೋ ಗೈಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ತ್ರಿಷಾಸ್ ಬ್ಲಾಗ್. ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದೀವಿ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರ್ನೆಲ್ಲ ಊಟಕ್ಕೆ ಕರಿತಾ ಇದ್ದೀವಿ ಇವತ್ತು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಅವರು ಪೂಜೆ ಎಲ್ಲ ಮಾಡ್ತಾರೆ. ಆ್ಯಂಡ್ ಅವ್ರು ಹೇಗೆ ಬಂದು ಪೂಜೆ ಮಾಡ್ತಾರೆ, ಅವ್ರ ಭಜನೆ ಕೂಡ ಹೇಳ್ತಾರೆ. ಅದನ್ನ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಾವು ಅಡುಗೆಗೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ನೀವು ನೋಡ್ತಾ ಇರೋ ಹಾಗೆ ನಮ್ಮ ಅಜ್ಜಿ ಕೂಡ ಬಂದಿದ್ದರು. ನಮ್ಮ ವೀಣ್ ಆಂಟಿ ಮೀನ್ಸ್ ನಮ್ಮ ಚಿಕ್ಕಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾ ಇದ್ರು. ನಮ್ಮ ವಸಂತ ಆಂಟಿ ಇದ್ದರು. ನಮ್ಮ ಸರೋಜ್ ಆಂಟಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಅದನ್ನೆಲ್ಲ ಜಜ್ಕೋತಾ ಇದ್ರು. ಆ್ಯಂಡ್ ಆ ಕಡೆ ಅವರೆಲ್ಲ ಕಟ್ ಮಾಡ್ಕೋತಾ ಇದ್ರು. ಇಲ್ಲಿ ಚಿತ್ರಾನ್ನದ ಗೊಜ್ಜು ಕೂಡ ರೆಡಿ ಆಗ್ತಾ ಇತ್ತು. ನೀವು ನೋಡ್ತಿರೋ ಹಾಗೆ ಈ ಚಿತ್ರಾನ್ನನ ನಮ್ಮ ವಸಂತ ಆಂಟಿನೇ ಮಾಡ್ತಾ ಇರೋದು. ಬಿಕಾಸ್ ಅವರು ಹೋದ ವರ್ಷ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮಪ್ಪ ಇವ್ರ ಕೈಲೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ರು. ಈ ಕಡೆ ಬಂದರೆ ನಮ್ಮಪ್ಪ ಒಳಗಡೆ ಟಿ ವಿ ನೋಡ್ತಾ ಇದ್ರು. ನಮ್ಮಮ್ಮ ಅಡುಗೆ ಮನೇಲಿ ಏನೇನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅಡುಗೆ ಮನೇಲಿ ಕೆಲಸ ಕೂಡ ಮಾಡ್ಕೋತಾ ಇದ್ರು. ಆ್ಯಂಡ್ ಅಲ್ಲಿ ಏನೇನು ರುಬ್ಕೋಬೇಕು ಅಂತ ಇದೆ ಎಲ್ಲದನ್ನೂ ರುಬ್ಬ್ ಕೊಡ್ತಾ ಇದ್ರು. ಆ್ಯಂಡ್ ಇಲ್ಲಿ ಪಾಯಸ ರೆಡಿಯಾಗಿದೆ. ಸೊ ಅದನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಪಾಯಸ. ಬಟ್ ಅಂದರೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇವಾಗ ನಮ್ಮ ಅಕ್ಕ ಬಂದ್ಲು. ಪಾಪ ಬೇಜಾರು ಮಾಡ್ಕೊಂಡು ಕಾಲೇಜ್ಗೆ ಹೋಗಿದ್ಲು. ಹೋಗಲ್ಲ ಅಂದ್ರೂ ರಜಾ ಹಾಕ್ಸಲ್ಲ. ಓ ಅಳ್ಬಿಡ ಬಿಡು. ಸೊ ನಮ್ಮ ಪ್ರೇಮಂಟಿ ಇವಾಗ ಬಂದರು. ಅಲ್ಲಿ ಪರಿಣಿತ ಇದ್ದಾಳೆ. ನಮ್ಮ ಅಜ್ಜಿ ನೋಡಿ ಅಲ್ಲಿ ನಿಂತವ್ರೆ. ಸ್ನ್ಯಾಕ್ಸ್ ಏನು ಇರಲಿಲ್ಲ, ಹಾಗಾಗಿ ಪ್ರೇಮಂಟಿ ಕೂಡ ಬಂದಿದ್ರು. ಅವ್ರು ಚರ್ಮುರಿನ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಕೈಯಲ್ಲಿ ಚರ್ಮುರಿನ ಮಾಡಿಸಿದ್ವಿ. ವೀಣ್ ಆಂಟಿ ಕೈ ಪಕೋಡ ಎಲ್ಲ ಕಲಸಾದ್ಮೇಲೆ ಆ ಥರ ಕೈ ಆಗಿತ್ತು. ಆ್ಯಂಡ್ ಚರ್ಮುರಿ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಅನ್ನ ಕೂಡ ರೆಡಿ ಆಗ್ತಾಯಿತ್ತು. ನಮ್ಮಮ್ಮ ಏನೇನು ಪಾತ್ರೆ ಎಲ್ಲ ತೊಳೆದಿರೋದನ್ನ ಆಚೆ ತಂದು ಒಣಗಾಕ್ತಾಯಿದ್ರು. ನಾವೆಲ್ಲ ಕೂತ್ಕೊಂಡು ತಿಂತಾಯಿದ್ವಿ. ನಾನು ಮತ್ತು ನಮ್ಮಪ್ಪ ಬಾಳೆದೆಲೆ ತರಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮನೆ ಇರೋದು ಗದ್ದೆ ಸೈಡು. ಇಲ್ಲಿ ಗದ್ದೆ ಹತ್ರ ಬಾಳೆದೆಲೆ ಇಟ್ಕೊಂಡಿದ್ದಾರೆ. ಸೊ ಅದನ್ನು ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಬಾಳೆದೆಲೆನ ಇಸ್ಕೊಂಡ್ವಿ. ಇಲ್ಲಿ ಒಂದು 40 ಬಾಳೆದೆಲೆ ಇದೆ. ಇವಾಗ ನಮಗೆ ಬಾಳೆದೆಲೆ ಸಿಕ್ತು. ಇಲ್ಲಿ ನಮ್ಮ ಹಳೆ ಮನೆ ಹತ್ರ ಇರುವಂಥ ಒಬ್ಬರು ಅಂಕಲ್ ಕೊಟ್ಟಿದ್ದು ನಮಗೆ. ಸೊ ಇಲ್ಲಿ 40 ಬಾಳೆ ಎಲೆ ಇದೆಯಂತೆ. ಸೊ ಇವಾಗ ಮನೆಗೆ ಹೋಗಿ ಇನ್ನೂ ಏನೇನೋ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ತೀವಿ. ಆ್ಯಂಡ್ ಅದು ಮುಗಿಸಿದ ತಕ್ಷಣ 8 o'clock ಹಂಗೆ ಸ್ವಾಮಿಗಳು ಬರ್ತಾರೆ. ಸೊ ಈ ಪೂಜೆ ಮಾಡಬೇಕು ಅಂದರೆ ತುಂಬ ಒಂಥರ ಗುಡ್ ವೈಬ್ ಕೊಡುತ್ತೆ. ಸೊ ಆ ವೈಬ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಸ್ವಲ್ಪ ಜನ ಬಂದಿದ್ದರು. ನಮ್ಮ ಅತ್ತಿಗೆ, ನಮ್ಮ ದೊಡ್ಡಮ್ಮ, ಆ್ಯಂಡ್ ನಮ್ಮ ಇನ್ನೊಬ್ಬರು ದೊಡ್ಡಮ್ಮ ಆ್ಯಂಡ್ ನಮ್ಮ ಆಂಟಿ, ಇಬ್ಬರು ಅಕ್ಕಂದಿರು ಆ್ಯಂಡ್ ಇಬ್ಬರು ಅತ್ತಿಗೆದಿರು ಕೂಡ ಬಂದಿದ್ದರು. ಅವರು ಬಾಳೆದೆಲೆ ಬಾಳೆಹಣ್ಣನ್ನು ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಅಲ್ಲಿ ಡೋನು ಮತ್ತು ಖುಷಿ ಆಟಾಡ್ತಾ ಇದ್ರು. ಇಲ್ಲಿ ಆಚೆ ನಮ್ಮ ಸರೋಜ ಆಂಟಿ, ನಮ್ಮ ಪ್ರೇಮ್ ಆಂಟಿ ಎಲ್ಲ ಕುತ್ಕೊಂಡು ಚಿಟ್ ಚಾಟ್ ಮಾಡ್ತಾಯಿದ್ರು. ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಾವು ರೆಡಿಯಾಗಿ ಬಂದೆ. ನಾನು ಚೌಕಬಾರ ಆಡಾದ್ಮೇಲೆ ನಮ್ಮ ಅಜ್ಜಿ ಮತ್ತು ಆಂಟಿನೂ ಕೂಡ ಕೂತಿದ್ರು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಜನ 4 ಮೆಂಬರ್ಸ್ 5 ಮೆಂಬರ್ಸ್ ಸ್ವಾಮಿಗಳು ಬಂದಿದ್ದರು ಪಂಚಾಮೃತಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ ನಮ್ಮ ಜೀವನ್ ಸ್ವಾಮಿನ ನೋಡ್ಬೋದು. ಅಲ್ಲಿ ದೇವ್ರ ಮನೆಗೆ ಏನೇನು ಪೂಜೆ ಆ್ಯಂಡ್ ಪೂಜೆಗೆ ಏನೇನು ಬೇಕು ಎಲ್ಲದನ್ನೂ ಕೂಡ ರೆಡಿ ಮಾಡ್ಕೋತಾ ಇದ್ರು. ಆ್ಯಂಡ್ ನಾನು ಕಿಚನಲ್ಲಿ ನಮ್ಮ ದೊಡ್ಡಮ್ಮ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ. ಕಿಚನಲ್ಲಿ ಎಲ್ಲ ಹೆಲ್ಪ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಸ್ವಾಮಿಗಳು ಬಂದಾಗಿತ್ತು. ಅವರು ಭಜನ್ ಹೇಳೋಕ್ಕೆ ಎಲ್ಲದನ್ನೂ ರೆಡಿ ಮಾಡ್ಕೋತಾ ಇದ್ರು. ನಮ್ಮ ಅಣ್ಣ ದೇವ್ರ ಮನೇಲೆಲ್ಲ ರೆಡಿ ಮಾಡಿಕೊಂಡ್ರು. ಇವಾಗ ಭಜನೆ ಕೂಡ ಸ್ಟಾರ್ಟ್ ಆಯಿತು.
ಆಚೆ ಪಕೋಡನ ಕರಿತಾ ಇದ್ರು ನಮ್ಮ ಆಂಟಿ ಅವರೆಲ್ಲ ಕೂತ್ಕೊಂಡು. ಸೊ ಅಲ್ಲಿ ಭಜನೆ ಆಗ್ತಾ ಇತ್ತು. ಇಲ್ಲಿ ಸ್ವಾಮಿಗಳು ಯಾರ್ಯಾರು ಮನೇಲಿದ್ದೀರಾ ಮನೆಯವರೆಲ್ಲ ಬನ್ನಿ ಇಲ್ಲಿ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಕರೆದ್ರು. ನಾನು ನಮ್ಮಕ್ಕ ನಮ್ಮಪ್ಪ ನಮ್ಮಮ್ಮ ಎಲ್ಲ ಹೋದ್ವಿ ಪೂಜೆಗೆ. ಹೂ ಮತ್ತು ಅಕ್ಷತೆನ ಕೊಟ್ಟರು, ಅದನ್ನು ಕೂಡ ದೇವ್ರಿಗೆ ಹಾಕಿದ್ವಿ ನಾವು. ಜೀವನಣ್ಣ ಸ್ವಾಮಿ ರೆಡಿ ಮಾಡಿರೋದು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇತ್ತು. ಅಷ್ಟು ಚೆನ್ನಾಗೇ ಪೂಜೆನ ಮಾಡಿದ್ರು. ಇಲ್ಲಿ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ರು. ಇಲ್ಲಿ ನೋಡ್ಬೋದು ಇಷ್ಟು ಜನ ಬಂದಿದ್ರು, ಇಲ್ಲೆಲ್ಲ ಕೂತಿದ್ರು. ಸೈಡಲ್ಲಿ ನಾವು ಕೂಡ ಕೂತ್ಕೊಂಡಿದ್ವಿ. ನಮ್ಮ ಅಪ್ಪ ಕೂಡ ಭಜನೆ ಕೇಳ್ತಾ ಇದ್ರು. ಇಲ್ಲಿ ಭಜನೆ ತುಂಬ ಚೆನ್ನಾಗಿ ಆಗ್ತಾ ಇತ್ತು, ಕೇಳೋಕ್ಕೆ ಒಂಥರ ಗುಡ್ ವೈಬ್ ಇರುತ್ತೆ ಅಂತ ಹೇಳಿದ್ನಲ್ಲ. ನಮ್ಮ ಆಂಟಿ ಮನೇಲಿ ಮಾಡಿದ್ದಕ್ಕೆ ಪಕೋಡನ ನಮ್ಮಪ್ಪ ಇನ್ಸ್ಪೈರ್ ಆಗಿ ನಮ್ಮನೆ ಪೂಜೆಲು ಪಕೋಡನ ಮಾಡಿಸಿದ್ರು. ಬಿಸಿ ಬಿಸಿ ಪಕೋಡ ರೆಡಿ ಆಗ್ತಾ ಇತ್ತು. ಇವಾಗ ಅವರು ಊಟ ಎಲ್ಲ ಮಾಡಿ ಹೊರಟರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.